ನಿನ್ನೆಯಷ್ಟೇ ಹಾಲಿನ ದರವನ್ನು ಏರಿಸಿ ಕೆಎಂಎಫ್ ಅವರು ಆದೇಶವನ್ನು ಹೊರಡಿಸಿದ್ರು. ಈ ವಿಚಾರವನ್ನು ಮುಖ್ಯಮಂತ್ರಿಗಳು ಸಮರ್ಥನೆ ಕೂಡ ಮಾಡಿಕೊಂಡಿದ್ರು. ಇವತ್ತು ಮತ್ತೆ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು. ನಿನ್ನೆ ಏನು ಹೇಳಿದ್ರೋ ಅದನ್ನೇ ಇವತ್ತು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಮುಖ್ಯಮಂತ್ರಿಗಳು. ಹಾಲಿನ ದರ ಏರಿಕೆ ಮಾಡಿಲ್ಲ, ಹೆಚ್ಚುವರಿ ಹಾಲನ್ನು ಕೊಟ್ಟು 2 ರೂಪಾಯಿ ಪಡ್ಕೋತಾ ಇದ್ದೀವಿ ಅಷ್ಟೇ. ಇದರಲ್ಲಿ ಹಾಲು ದರ ಹೆಚ್ಚಳ ಎಲ್ಲಿ ಬಂತು? ಯಾಕೆಂದರೆ ಇಡೀ ರಾಜ್ಯದಲ್ಲಿ ಹಾಲಿನ ದರ ಏರಿಕೆ ಬಗ್ಗೆ ವ್ಯಾಪಕವಾದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಮತ್ತೊಮ್ಮೆ ಸಮರ್ಥನೆಗೆ ಇಳಿದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವರು ಕೊಟ್ಟಿರೋ ಸ್ಪಷ್ಟನೆ ಏನಂದರೆ, ಹಾಲಿನ ದರ ಏರಿಕೆ ಆಗಿಲ್ಲ. 50 ml ಜಾಸ್ತಿ ಕೊಟ್ಟು ಅದಕ್ಕೆ 2 ರೂಪಾಯಿ 10 ಪೈಸೆ ಆಗುತ್ತೆ, 10 ಪೈಸೆ ಬಿಟ್ಟು 2 ರೂಪಾಯಿ ಪಡಿತಾ ಇದ್ದೀವಿ. ಹಾಲಿನ ದರ ಏರಿಕೆ ಆಗಿಲ್ಲ ಅಂತ ಮತ್ತೊಮ್ಮೆ ಹೇಳಿದ್ದಾರೆ. ಅದಕ್ಕೋಸ್ಕರ ಬಾಟ್ಲಲ್ಲಿ 500 ಅರ್ಧ ಲೀಟರ್ ಕೊಡ್ತಿದ್ವಲ್ಲ, ಅದಕ್ಕೆ 50 ಮಿಲಿ ಲೀಟರ್ ಜಾಸ್ತಿ ಮಾಡಿದ್ವಿ. ಕ್ವಾಂಟಿಟಿ ಜಾಸ್ತಿ ಆಗಿದೆ. ಆ ಕ್ವಾಂಟಿಟಿಗೆ ಎಷ್ಟು ಮಾಡಿದೀವಲ್ಲ, ಅದಕ್ಕೆ ಎಷ್ಟು ಬೆಲೆ ತಗುಲ್ತದೆ ಅದು ಬೆಲೆ ಮಾಡಿದ್ವಿ. ಹೇಳೋದು ಅರ್ಥ ಆಯ್ತಾ? ಕ್ವಾಂಟಿಟಿ ಬೆಲೆ ಜಾಸ್ತಿ ಮಾಡಿದ್ರಿ. ಆ ಕ್ವಾಂಟಿಟಿ 50 ಮಿಲಿ ಲೀಟರ್ ಹೆಚ್ಚು ಮಾಡಿದೀವಲ್ಲ, ಅರ್ಧ ಲೀಟರ್ಗೆ ಮತ್ತೆ 1 ಲೀಟರ್ಗೆ ಅದಕ್ಕೆ 2 ರೂಪಾಯಿ 10 ಪೈಸೆ ಆಗುತ್ತೆ. 2 ರೂಪಾಯಿ 10 ಪೈಸೆನ ಅದನ್ನ 2 ರೂಪಾಯಿ ಮಾಡಿದೀವಿ. ಇಲ್ಲಿ ಬೆಲೆ ಎಲ್ಲಿ ಹೆಚ್ಚು ಮಾಡಿದೀವಿ? ಎಲ್ಲಪ್ಪ ಹಾಲಿನ ಬೆಲೆ ಎಲ್ಲಿ ಹೆಚ್ಚು ಮಾಡಿದೀವಿ? 9 ಲಕ್ಷ ಲೀಟರ್ ಹೆಚ್ಚಳ ಆಗಿರೋದು. ಆದ್ರೆ ಓವರಾಲ್ 9 ಲಕ್ಷ ಲೀಟರ್ ಹೆಚ್ಚಳ ಮಾಡೋ ಬದಲಾಗಿ ಓವರಾಲ್ ಉತ್ಪಾದನೆಗೆ ಹೆಚ್ಚಳ ಮಾಡಿರಲ್ಲ ಅಂತ ಚರ್ಚೆ ಈಗ. ಇಲ್ಲ, ಮಾರುಕಟ್ಟೆ ಬಿಡುವೇನ್ರಿ? ಅವ್ರು ಹೇಳ್ತಾರೆ ಅಂತ. ಅವ್ರ ಕಾಲದಲ್ಲಿ 90 ಲಕ್ಷ ಲೀಟರ್ ಇತ್ತು, ನಮ್ಮ ಕಾಲದಲ್ಲಿ 99 ಲಕ್ಷ ಲೀಟರ್ ಆಗಿದೆ. ಅದಕ್ಕಿಂತ ಜಾಸ್ತಿ ಆಗಿದೆ. ಸುಮ್ಮನೆ ಅವ್ರು ಹೇಳ್ತಾರೆ ಅಂತ ನೀವು ಬರೆದು ಬಿಡ್ತೀರ? ನಿಮಗೂ ವಿವೇಚನೆ ಇರಬೇಕಲ್ಲ. ಅವ್ರು ಹೇಳ್ತಾರೆ ಅಂತ ನೀವು ಬರೆದು ಬಿಡೋದ? ಬೆಲೆ ಏರಿಕೆ ಆಗೋಯ್ತು. ಎಲ್ಲಿ ಹಾಲಿನ ಬೆಲೆ ಏರಿಕೆ ಆಯ್ತು? ಒಂದು ಆಗಿಲ್ರಿ, ಹಾಲಿನ ದರ ಹೆಚ್ಚಾಗಿಲ್ಲ, ಅಷ್ಟೇ ರೇಟ್ ಇದೆ. ನಾವು 500 ಮಿಲಿ ಲೀಟರ್ ಕೊಟ್ರೆ ಅಷ್ಟೇ ರೇಟು, 1000 ಕೊಟ್ರೆ ಅಷ್ಟೇ ರೇಟು. ನಾವು ಹಾಲು ಹೆಚ್ಚಾದ್ರಿಂದ ಮಾರುಕಟ್ಟೆ ಮಾಡೋಕ್ಕೋಸ್ಕರ 500 ಇದ್ದದನ್ನ 550, 1000 ಇದ್ದದನ್ನ 1050 ಮಾಡಿದ್ವಿ. ಅದಕ್ಕೆ 2 ರೂಪಾಯಿ ಆಗುತ್ತೆ 50 ಮಿಲಿ ಲೀಟರ್. ಅದಕ್ಕೆ ಹೆಚ್ಚು ಕೊಡಿ ಅಂತ ಹೇಳಿದೀವಿ. ನೀವು ಹೋಟ್ಲವರು ಕಾಫಿ ಟೀ ಮಾಡೋರು ಬೆಲೆ ಹೆಚ್ಚಾಗಾಯ್ತದ ಅವ್ರಿಗೆ? ಹೆಂಗ್ ಜಾಸ್ತಿ ಆಗ್ತದ್ರಿ? ನೋ ನೀವು ನೋಡಿದ್ರ, ಪತ್ರಿಕೆ ಓದಿದ್ರ? ನಿನ್ನೆ ಬೈಟ್ ಕೊಟ್ಟಿದ್ದಾರೆ. ಇದಾದ್ಮೇಲೆ ಅವರು ಇದ್ರ ಬಗ್ಗೆ ಸಭೆ ಮಾಡಿ ನಾವು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೆಂಗೆ ಹೆಚ್ಚಳ ಮಾಡ್ತಾರೆ? ಹಾಲಿನ ರೇಟ್ ಜಾಸ್ತಿ ಆದ್ರೆ ತಾನೇ ಹೆಚ್ಚಳ ಮಾಡೋದು. ಹಾಲಿನ ರೇಟ್ ಹೆಚ್ಚಾದ್ರಲ್ವೇನ್ರಿ? ಡಿಡ್ ಯು ಕನ್ವಿನ್ಸ್ ಆರ್ ನಾಟ್? ಸರ್, 50 ml 2 ರೂಪಾಯಿ ಯಾಕೆ? 50 ml ಬೆಳೆದಿದ್ರೆ ತಗೊಳ್ಬಾರ್ದ? ಬೇಡ, 500 ml ತಗೊಳ್ಬೋದಾ? ಎಲ್ಲಿಗೆ ಚೆಲ್ಬಿಡ್ಬೇಕದ್ದ ಹಾಲು? ನಾನು ಯಾವನೇ ಅವನು? ಹಾಲು ಚೆಲ್ಲಕ್ಕಾದ? ಎಲ್ಲಪ್ಪ ನಾವು ಕೊಂಡ್ಕೊಳ್ಳಲ್ಲ ಹೋಗಿ ಅನ್ನಕ್ಕಾದ ರೈತರಿಗೆ? ಕೊಂಡ್ಕೊಂಡ್ಲೇಬೇಕು ಅಂತೀರಾ ಜನ? ಕೊಂಡ್ಕೊಂಡ್ಲೇಬೇಕಾದ್ರೆ? ಹೌದು, ಕೊಂಡ್ಕೋಬೇಕಾದ್ರೆ ಮಾರಾಟ. ಅಲ್ಲಲ್ಲ, ಜನ ಸಿದ್ದರಾಮಯ್ಯನವ್ರ ಸಮರ್ಥನೆ ಸರಿಯಾಗಿದೆ. ಬಟ್ ಜನ ಹೇಳ್ತಾ ಇರೋದು, ನಮಗೆ ಆ ಎಕ್ಸ್ಟ್ರಾ ಹಾಲೇ ಬೇಡ, 50 ml ಜಾಸ್ತಿ ಮಾಡಿ 2 ರೂಪಾಯಿ ಜಾಸ್ತಿ ತಗೋತಾ ಇದ್ದೀರಲ್ಲ, ನಮಗೆ ಬೇಕಾಗಿಲ್ಲ, ನಮ್ಗೆ ಅರ್ಧ ಲೀಟ್ರ್ ಸಾಕು ಅಂತ ಅವ್ರು ಹೇಳೋದು. ಬಿಡೋಣ ಅಂತಂದರೆ ಹಾಗೆ ನೀವು ಜನರ ಮೇಲೆ ಹೊರಸಕ್ಕಾಗಲ್ವಲ್ಲ. ನೀವು ಶಾಲಾ ವಿದ್ಯಾರ್ಥಿಗಳಿಗೆ ಕೊಡಿ ಇನ್ನೂ ಸ್ವಲ್ಪ ಜಾಸ್ತಿ ಕುಡಿಯೋದಕ್ಕೆ. ಹೆಚ್ಚುವರಿ ಹಾಲಿದ್ರೆ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಕೊಡಿ. ಅದನ್ನು ನೀವು ಜನರ ಮೇಲೆ ಈಗ ಹೆಂಗಿದ್ರು ಅರ್ಧ ಲೀಟ್ರು ಪ್ಯಾಕೆಟ್ಗೆ 2 ರೂಪಾಯಿ ಜಾಸ್ತಿ ಆಗಿದೆ ಅಂದರೆ 2 ಪ್ಯಾಕೆಟ್ಗೆ 4 ರೂಪಾಯಿ ಜಾಸ್ತಿ ಆದಂಗೆ ಆಗುತ್ತೆ ಲೆಕ್ಕ ಅದು.